ಯಾವುದೇ ಬಂಡೆ ಇರ್ಬೋದು, ಬಂಡೆ ನೋಡಕ್ಕೆ ಗಟ್ಟಿಯಾಗಿರುತ್ತೆ, ಬಟ್ ನಿರಂತರವಾಗಿ ಅದ್ರ ಮೇಲೆ ಹನಿ ಬೀಳ್ತಾ ಇದ್ರೆ, ವರ್ಷಾನ್ಗಟ್ಲೆ ಹನಿ ಬಿದ್ರೆ ಅದು ಕೂಡ ತೂತ ಆಗುತ್ತೆ. ರೈತರ ತಂಟೆಗೆ ಬಂದ್ರೆ ಖಂಡಿತ ಸರ್ವನಾಶ ಆಗುತ್ತೆ. ಅದು ಬಂಡೆ ಆಗ್ಲಿ, ಬುಲೆಟ್ ಆಗ್ಲಿ, ಯಾರೇ ಆಗ್ಲಿ ಅದನ್ನ ಚಿತ್ರ ಮಾಡುವಂತ ಒಂದು ತಾಕತ್ತು ರೈತರಿಗಿದೆ, ರೈತರ ಹೋರಾಟಕ್ಕಿದೆ. ಬಣ್ಣ ಬದಲಾಯಿಸುವಂತ ಕೆಲಸನ ಬಾಲಕೃಷ್ಣ ಅವರು ಮಾಡ್ತಾ ಇದ್ರೆ ವಿನಃ ಇಲ್ಲಿ ನಾವೇನೋ ನಮ್ಮ ಪಾಪನ ಕಳ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಪಾದಯಾತ್ರೆ ಅಲ್ಲ ಇದು. ಸೊ ಅಧಿಕಾರಕ್ಕೋಸ್ಕರ, ಒಂದು ಸ್ಥಾನನ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ ಕಡೆ ಬೇಕಾದ್ರೂ ಮಾತನಾಡ್ಬೋದು. ಈ ಕ್ಷೇತ್ರದಿಂದನೇ ಗೆದ್ದು ಕಷ್ಟ ಏನು, ರೈತರ ಕಷ್ಟ ಏನು ಅಂತ ಹೇಳಿ ಕೇಳಕ್ ಬರ್ದೇ ಇರುವಂತಹ ಬಾಲಕೃಷ್ಣ ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಯೋಗ್ಯತೆ ಇಲ್ಲ ಅಂತ ನಾನು. ಬಂಡೆ ಡಿ.ಕೆ. ಶಿವಕುಮಾರ್ ಬಂಡತನ ಜಾಸ್ತಿ, ನಿಮ್ಗೆ ಗೊತ್ತಿದೆ ಡಿ.ಕೆ. ಶಿವಕುಮಾರ್ ಅವ್ರ ಬಗ್ಗೆ. ನಿಮ್ಮ ಈ ಹೋರಾಟಕ್ಕೆಲ್ಲ ಅವರು ಬಗ್ಗಿ ಏನೋ ನನ್ನಿಂದ ತಪ್ಪಾಯ್ತು, ಬೇಡ ಬಿಡದಿಯ ಸಹವಾಸ ಬಿಟ್ಬಿಡೋಣ ಅಂತ ಹೇಳಿ ಏನಾದ್ರು ನಿರ್ಧಾರ ಮಾಡ್ತಾರೆ ಅಂತ ಹೇಳಿ ಅನ್ಸ್ತಾ ಇದೆಯಾ ಈಗಿನ ಡೆವಲಪ್ಮೆಂಟ್ ಅನ್ನ ಗಮನಿಸ್ತಾ ಇದ್ರೆ? ಅಕ್ಷಯ್ ಅವರು ಯಾವುದೇ ಬಂಡೆ ಇರ್ಬೋದು, ಬಂಡೆ ನೋಡಕ್ಕೆ ಗಟ್ಟಿಯಾಗಿರುತ್ತೆ, ಬಟ್ ನಿರಂತರವಾಗಿ ಅದ್ರ ಮೇಲೆ ಹನಿ ಬೀಳ್ತಾ ಇದ್ರೆ, ವರ್ಷಾನ್ಗಟ್ಲೆ ಹನಿ ಬಿದ್ರೆ ಅದು ಕೂಡ ತೂತ ಆಗುತ್ತೆ. ಸೊ ಹಾಗಾಗಿ ಬಂಡೆ ನೋಡಕ್ ಎಷ್ಟೇ ಗಟ್ಟಿಯಾಗಿ ಕಂಡ್ರು ಕೂಡ ನಮ್ಮ ಹೋರಾಟ ನಿರಂತರವಾಗಿ ನ್ಯಾಯಯುತವಾಗಿ ನಡೀತಾ ಇರೋದ್ರಿಂದ ನಮ್ಮ ನ್ಯಾಯಸಮ್ಮತವಾದಂತಹ ಹೋರಾಟಕ್ಕೆ ಜಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕಂದ್ರೆ ರೈತರನ್ನ ಎದುರಾಕೊಂಡು ಉಳಿದಂತಹ ಪಕ್ಷಗಳು ಎಲ್ಲೂ ಇಲ್ಲ. ಹಲವಾರು ದೃಷ್ಟಾಂತಗಳನ್ನ ನಾವು ನಮ್ಮ ದೇಶದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ ಗಮನಿಸಿರ್ಬೋದು, ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು ಅಂತ. ಸೊ ಹಾಗಾಗಿ ರೈತರ ತಂಟೆಗೆ ಬಂದ್ರೆ ಖಂಡಿತ ಸರ್ವನಾಶ ಆಗುತ್ತೆ. ಅದು ಬಂಡೆ ಆಗ್ಲಿ, ಬುಲೆಟ್ ಆಗ್ಲಿ, ಯಾರೇ ಆಗ್ಲಿ ಅದನ್ನ ಚಿತ್ರ ಮಾಡುವಂತ ಒಂದು ತಾಕತ್ತು ರೈತರಿಗಿದೆ, ರೈತರ ಹೋರಾಟಕ್ಕಿದೆ ಅಂತ ನಾನು ಇಲ್ಲ. ಯಾಕಂದ್ರೆ ಅವ್ರ ಸ್ಟೇಟ್ಮೆಂಟ್ ನ ಅವರೇ ನೋಡ್ಕೋಬೇಕು. ಯಾಕಂದ್ರೆ ಬಾಲಕೃಷ್ಣ ಅವರು ಬಣ್ಣನ ಬದಲಾಯಿಸ್ತಾನೆ ಇರ್ತಾರೆ. ಯಾಕಂದ್ರೆ ಹಿಂದಿನ ಅವರ ಸ್ಟೇಟ್ಮೆಂಟ್ ಅನ್ನ ನೀವೇ ಗಮನಿಸಬಹುದು ಕುಮಾರಣ್ಣನ ಪರವಾಗಿ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರು ಕುಮಾರಣ್ಣನ ಪರವಾಗಿ ಹೇಳಿಕೆಯನ್ನ ಕೊಟ್ರು. ಇಲ್ಲಪ್ಪ ಅಲ್ಲಿ ಎಲ್ಲ ರಿಯಲ್ ಎಸ್ಟೇಟ್ ಅವರು ಬಂದು ರೈತರನ್ನ ಹಾಳು ಮಾಡ್ಬಿಡ್ತಾರೆ, ಹಾಗೆ ಹೀಗೆ ಅಂತ ಹೇಳಿ ಈ ಜಿಬಿಐಟಿ ವಿರುದ್ಧವಾಗಿ ಅವರು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ರು. ಈಗ ಅವರು ಕಾಂಗ್ರೆಸ್ ನಲ್ಲಿ ಇದ್ದಾರೆ ಅಧಿಕಾರಕ್ಕೋಸ್ಕರ. ಸಚಿವ ಸ್ಥಾನನೂ ಕೂಡ ಗಿಟ್ಟಿಸ್ಕೊಂಡ್ರು. ಅದು ಹೇಗ್ ಗಿಟ್ಟಿಸ್ಕೊಂಡ್ರು ಏನು ಅನ್ನೋದು ಎಲ್ಲ ನಮ್ ಕಣ್ಮುಂದೆನೆ ಇದೆ. ಸೊ ಹಾಗಾಗಿ ಬಣ್ಣ ಬದಲಾಯಿಸುವಂತ ಕೆಲಸನ ಬಾಲಕೃಷ್ಣ ಅವರು ಮಾಡ್ತಾ ಇದ್ರೆ ವಿನಃ ಇಲ್ಲಿ ನಾವೇನೋ ನಮ್ಮ ಪಾಪನ ಕಳ್ಕೊಳ್ಳೋದಕ್ಕೆ ಮಾಡ್ತಾ ಇರುವಂತಹ ಪಾದಯಾತ್ರೆ ಅಲ್ಲ ಇದು. ಪ್ರಾಮಾಣಿಕವಾಗಿರುವಂತಹ ಪಾದಯಾತ್ರೆ, ನ್ಯಾಯಸಮ್ಮತವಾದಂತಹ ಪಾದಯಾತ್ರೆ, ನಿಯತ್ತಿ ಇರುವಂತಹ ಪಾದಯಾತ್ರೆ. ಯಾಕಂದ್ರೆ ಸೊ ಅಧಿಕಾರಕ್ಕೋಸ್ಕರ, ಒಂದು ಸ್ಥಾನನ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಅವ್ರು ಯಾರ ಕಡೆ ಬೇಕಾದ್ರೂ ಮಾತನಾಡಬಲ್ರು. ಹಾಗಾಗಿ ಅವರ ಒಂದು ಮಾತಿಗೆ ಯಾವುದೇ ಬೆಲೆ ಇಲ್ಲ. ಈ ಕ್ಷೇತ್ರದಿಂದನೇ ಗೆದ್ದು ಕಷ್ಟ ಏನು, ರೈತರ ಕಷ್ಟ ಏನು ಅಂತ ಹೇಳಿ ಕೇಳಕ್ ಬರ್ದೇ ಇರುವಂತಹ ಬಾಲಕೃಷ್ಣ ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಯೋಗ್ಯತೆ ಇಲ್ಲ ಅಂತ ನಾನು ನಿಜ. ಈಗ ಭೂಸ್ವಾಧೀನ ಕಾಯ್ದೆ ಏನ್ ಹೇಳುತ್ತೆ, 80% ರೈತರು ಒಪ್ಪಿದಾಗ ಮಾತ್ರ ಅವರ ಜಮೀನನ್ನ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಇಲ್ಲಿ 80% ರೈತರು ಒಪ್ಪಿದಾರಾ, ಅಥವಾ ಇವ್ರೇನಾದ್ರೂ ಯಾವ್ದಾದ್ರು ಒಂದು ಸಮಿತಿಯನ್ನ ರಚನೆ ಮಾಡಿ ರೈತರ ಪರವಾಗಿ ಎಷ್ಟಿದ್ದಾರೆ, ಅಂದ್ರೆ ಜಮೀನನ್ನ ಕೊಡೋಕೆ ಪರವಾಗಿ ಎಷ್ಟು ಜನ ಇದ್ದಾರೆ, ವಿರೋಧವಾಗಿ ಎಷ್ಟು ಜನ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಎಕರೆ ಜಮೀನಿದೆ, ಅವರ ಒಂದು ದಿನಚರಿ ಯಾವ ರೀತಿಯಾಗಿರುತ್ತೆ, ಅಥವಾ ಪಶುಸಂಗೋಪನೆ ಮಾಡೋರು, ಅಂದ್ರೆ ಒಟ್ಟಾರೆಯಾಗಿ ಅವ್ರು ಯಾವ ರೀತಿಯಾಗಿ ಬದುಕನ್ನ ಕಟ್ಕೊಂಡಿದ್ದಾರೆ ಅನ್ನೋದಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡುವಂತ ಕೆಲಸನ ಆರಂಭದಲ್ಲಿ ಮಾಡ್ಬೇಕಾಗಿತ್ತು. ಅದ್ ಯಾವುದನ್ನು ಕೂಡ ಮಾಡಿಲ್ಲ. ಒಟ್ಟಾರೆಯಾಗಿ ಭೂಸ್ವಾಧೀನ ಕಾಯ್ದೆಯ ನಿಯಮಗಳನ್ನ ಗಾಳಿಗೆ ತೂರಿ ದಬ್ಬಾಳಿಕೆ, ದೌರ್ಜನ್ಯದಿಂದ ರೈತರ ಜಮೀನನ್ನ ಕಿತ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಹೊರಡ್ತಾ ಇದೆ. ಹಾಗಾಗಿ ಒಬ್ಬ ಪತ್ರಕರ್ತೆಯಾಗಿ ನೋಡೋದಾದ್ರೆ ಇಲ್ಲಿ ಜಿಬಿಐಟಿಯನ್ನ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಯಾಕಂದ್ರೆ ಖುದ್ದು ನನ್ನ ಸರ್ವೆಯನ್ನೇ ನಾನು ಹೇಳೋದಾದ್ರೆ ಹಲವಾರು ರೈತರ ಮನೆಗಳಿಗೆ ಭೇಟಿಯನ್ನ ಕೊಟ್ಟಿದ್ದೀನಿ. 7 ಗುಂಟೆ 8 ಗುಂಟೆ ಇರೋರಿದ್ದಾರೆ, ಅವಿದ್ಯಾವಂತರು ಇದ್ದಾರೆ, ಬಹಳ ವಯಸ್ಸಾಗಿರೋರು ಇದ್ದಾರೆ. ದಿಢೀರ್ ಅಂತ ಅವರ ಜಮೀನನ್ನ ಕಿತ್ಕೊಂಡ್ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು? ಹಾಗಾಗಿ ಕಣ್ಣಾರೆ ಕಂಡಿದ್ದೀನಿ ಅವರ ಒಂದು ವಾಸ್ತವ ಪರಿಸ್ಥಿತಿ ಹೇಗಿದೆ ಅಂತ. ಹಾಗಾಗಿ ಇಲ್ಲಿ ಜಿಬಿಐಟಿ ಮಾಡೋದಕ್ಕೆ ಬರೋದೇ ಇಲ್ಲ. ನಮ್ಮ ನಿಖಿಲಣ್ಣ ಅವ್ರು ಇರ್ಬೋದು, ನಮ್ಮ ಪಕ್ಷದ ಅನೇಕ ನಾಯಕರುಗಳು ಬರದ ಅಧ್ಯಯನಕ್ಕೋಸ್ಕರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಗೆ, ಅದರಲ್ಲೂ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಬೀದರ್ ಇರ್ಬೋದು, ಬೇರೆ ಬೇರೆ ಉತ್ತರ ಕರ್ನಾಟಕದ ಜಿಲ್ಲೆಯ ರೈತರುಗಳು ಹೇಳ್ತಾ ಇದ್ದಾರೆ, ಇಲ್ಲ ಬಿಡದಿ ರೈತರ ಪರವಾಗಿ ನಾವು ಇದೀವಿ, ಇವತ್ತು ಬಿಡದಿ ರೈತರಿಗಂತ ಪರಿಸ್ಥಿತಿ ಬಂದಿದೆ, ನಾಳೆ ನಮಗ್ ಬರಲ್ಲ ಅಂತ ಹೇಳಕ್ ಆಗಲ್ಲ, ನಾವು ಕೂಡ ಹೋರಾಟಕ್ಕೆ ಕೈ ಜೋಡಿಸ್ತೀವಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಕೂಗು ಧ್ವನಿ ಅಲ್ಲಿ ಮುಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾಗಿನೇ ಇವತ್ತಿನ ಪಾದಯಾತ್ರೆಗೆ ಬೆಂಗಳೂರು ಬಿಡದಿ ಭಾಗದ ಜನ, ಬಿಡದಿ ಭಾಗದ ರೈತರು ಅಥವಾ ನಮ್ಮ ಕಾರ್ಯಕರ್ತರು ಮಾತ್ರ ಅಷ್ಟೇ ಅಲ್ಲ, ರಾಜ್ಯದ ಮೂಲೆ ಮೂಲೆಯಿಂದ ಕಾರ್ಯಕರ್ತರು ಆಗಮಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಈ ಪಾದಯಾತ್ರೆಯಲ್ಲಿ ಭಾಗಿಯಾಗ್ತಾ ಇದ್ವಿ. ಒಂದ್ ವೇಳೆ ಇದಕ್ಕೂ ಮಣಿಲಿಲ್ಲ ಅನ್ನೋಂಥ ಸಂದರ್ಭದಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಈ ಹೋರಾಟ
ಉಗ್ರ ಸ್ವರೂಪವನ್ನ ಪಡ್ಕೊಳ್ಳುತ್ತೆ. ಎಷ್ಟೋ ಜನ ಹೇಳ್ತಾ ಇರ್ತೀರಾ ಸರ್ ನಾನು ಸಣ್ಣ ಆಗ್ಬೇಕು ಅಂತ. ಸಣ್ಣ ಆಗೋದು ಒಂದೇ ಅಲ್ಲ, ಸಣ್ಣ ಆಗೋದ್ ಜೊತೆಗೆ ಹೆಲ್ತ್ನು ಸಮೇತ ಆರೋಗ್ಯವಾಗಿರ್ಬೇಕು. ಅಂದ್ರೆ ಕೈಕಾಲು ನೋವು ಇರ್ಬೋದು, ಸುಸ್ತಿರ್ಬೋದು, ನಿಶಕ್ತಿ ಇರ್ಬೋದು, PCOD ಪ್ರಾಬ್ಲಮ್ ಇರ್ಬೋದು, ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು, ಎಲ್ಲನೂ ಕಂಟ್ರೋಲ್ ಮಾಡ್ಕೊಂಡು ಸಣ್ಣ ಆಗೋದಿದೆಯಲ್ಲ ಆರೋಗ್ಯಕರವಾಗಿ, ಅದು ಜೀನಿ ಸ್ಲಿಮ್ ಇಂದ ಮಾತ್ರ ಸಾಧ್ಯ. ನಮ್ಮ ಜೀನಿ ಸ್ಲಿಮ್ ನ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ ಸಣ್ಣನೂ ಆಗ್ತೀರಾ, PCOD ಪ್ರಾಬ್ಲಮ್ ಕಂಟ್ರೋಲ್ ಮಾಡ್ಕೊಳ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನ ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.